ಕೇಳುಗ ಬಾಂಧವರಿಗೆಲ್ಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಕೇಳ್ತಾ ಇದ್ದೀರಿ BVB 90.4 FM ಕಂಪನಾಂಕಗಳಲ್ಲಿ KLE ಧ್ವನಿ ಸಮಾಜದ ಸಮೃದ್ಧಿಗಾಗಿ. ಆತ್ಮೀಯ ಕೇಳುಗರೆ, ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಇಂದಿನಿಂದ ಅಂದರೆ ಯುಗಾದಿಯಿಂದ ಹೊಸ ವರ್ಷ ಆರಂಭವಾಗುತ್ತೆ. ಈ ಯುಗಾದಿ ದಿನ ಪಂಚಾಂಗವನ್ನು ಪೂಜೆ ಮಾಡಿ ಅದರ ಶ್ರವಣವನ್ನು ಮಾಡಬೇಕನ್ನೋದು ಮೊದಲಿಂದ ಸಂಪ್ರದಾಯ ಇದೆ. ಹಾಗಾದರೆ ಈ ಒಂದು ಯುಗಾದಿ ಹಬ್ಬದ ದಿನ ನಾವು ಯಾಕೆ ಆ ಒಂದು ಪಂಚಾಂಗವನ್ನು ಪೂಜೆ ಮಾಡಬೇಕು, ಅದರ ಬಗ್ಗೆ ತಿಳ್ಕೋಬೇಕು, ಹಾಗೆಯೇ ಈ ಒಂದು ಯುಗಾದಿಯ ಮಹತ್ವ ಏನು, ವಿಶೇಷತೆ ಏನು ಅನ್ನೋದ್ರ ಕುರಿತಾಗಿ ಮಾತನಾಡಲಿಕ್ಕೆ, ಅದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇಂದು ನಮ್ಮ KLE ಧ್ವನಿಗೆ ಮೂಲತಃ ಬಿಜಾಪುರದವರಾದ ಗುರುರಾಜ ಆಚಾರ್ಯ ಹೆರ್ಕಲ್ ಅವರು ಬಂದಿದ್ದಾರೆ. ಇವರು ಶ್ರೀ ಸಾಕ್ಷಿ ಪಂಚಾಂಗದ ಕರ್ತೃ, ವೈದಿಕರು ಹಾಗೂ ಚಿಂತಕರಾಗಿದ್ದಾರೆ. ಅಷ್ಟೇ ಅಲ್ಲದೆ ಪಂಚಾಂಗದ ಗಣಿತ ಮತ್ತು ಸಿದ್ಧಾಂತದ ಬಗ್ಗೆ ವಿಶೇಷವಾದ ಪರಿಣಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಹಾಗಾದರೆ ಬನ್ನಿ ಕೇಳುಗರೆ, ಯುಗಾದಿಯ ವಿಶೇಷತೆ ಏನು, ಪಂಚಾಂಗವನ್ನು ನಾವು ಯಾಕೆ ಶ್ರವಣ ಮಾಡಬೇಕು, ಯಾಕೆ ಓದಬೇಕು, ಅದರ ಬಗ್ಗೆ ತಿಳ್ಕೋಬೇಕು ಅನ್ನೋದರ ಕುರಿತಾಗಿ ಗುರುರಾಜ ಆಚಾರ್ಯ ಹೆರ್ಕಲ್ ಅವರಿಂದ ನಾವೆಲ್ಲ ತಿಳಿದುಕೊಳ್ಳೋಣ. ಮೊದಲೇದಾಗಿ ನಮ್ಮ KLE ಧ್ವನಿಯ ಪರವಾಗಿ ಗುರುರಾಜ ಆಚಾರ್ಯ ಹೆರ್ಕಲ್ ಅವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ಆಚಾರ್ಯರೇ, ಇವತ್ತು ಯುಗಾದಿ ಹಬ್ಬ, ನಾವು ನೀವು ಎಲ್ಲರೂ ಬಹಳ ಸಂಭ್ರಮದಿಂದ ಆಚರಿಸುವಂಥ ಹಬ್ಬ. ಈ ಒಂದು ಹಬ್ಬದ ದಿನ ಪಂಚಾಂಗವನ್ನು ಕೂಡ ಓದಬೇಕು ಅಂತ ಹೇಳ್ತಾರೆ. ಈ ಪಂಚಾಂಗಕ್ಕೂ ಮತ್ತು ಯುಗಾದಿ ಹಬ್ಬಕ್ಕೂ ಏನು ಒಂದು ಸಂಬಂಧ ಇದೆ? ಅವತ್ತೇ ಯಾಕೆ ಪಂಚಾಂಗವನ್ನು ಓದಬೇಕು? ಶ್ರೀಮತ್ ಪುಣ್ಯತರಾಖ್ಯ ಶೋಭನ ದಿನೇ ಸೂರ್ಯೋದಯಾನಂತರೇ ತೇ ವಕ್ಷಾಮೆಹಮಾಶ್ರಿತೋ ಮರುತರಃ ಕೋದಂಡ ದೀಕ್ಷಾ ಗುರು ಮೇಧಸ್ಯ ಬಲರಾಮಚಂದ್ರ ಕರುಣಾ ಸಿಂಧೋ ರಘೂಣಂಪತೆ ಹೇ ಸೀತಾಧಿಪಮಂಗಲಂ ಪ್ರತಿದಿನಂ ಪಂಚಾಂಗಮಾಕರ್ಣ್ಯತಾಂ ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ನಕ್ಷತ್ರಾದ್ ಹರತೆ ಪಾಪಂ ಯೋಗಾದ್ ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿಸ್ಸಾತ್ ಪಂಚಾಂಗ ಫಲಮುತ್ತಮಂ. ಪಂಚಾಂಗ ಶ್ರವಣ ಮಾಡುವುದರಿಂದ ಪ್ರತಿದಿನ ಮಂಗಲಕರವಾಗ್ತದೆ. ಯುಗಾದಿ ಅಂದರೆ ಆ ವರ್ಷದ ಆರಂಭದ ಮೊದಲನೇ ದಿನ. ಈ ದಿನ ಮಂಗಲಕರವಾದ ಮಾತುಗಳನ್ನು ಆಡುವುದರಿಂದ, ಮಂಗಲಕರ ಶ್ಲೋಕಗಳನ್ನು ಶ್ರವಣ ಮಾಡುವುದರಿಂದ, ಮಂಗಲಕರ ವಿಷಯಗಳನ್ನು ತಿಳಿದುಕೊಳ್ಳುವುದರಿಂದ ವರ್ಷಪೂರ್ಣ ಮಂಗಲಮಯವಾಗಿರ್ತದೆ. ಈ ಉದ್ದೇಶದಿಂದ ಹಬ್ಬದ ದಿನದಂದು ನಾವು ಪಂಚಾಂಗ ಶ್ರವಣವನ್ನು ಮಾಡ್ತೀವಿ. ಆಚಾರ್ಯರೇ, ಈ ಒಂದು ಯುಗಾದಿ ಹಬ್ಬ ಪ್ರಾರಂಭ ಆಗೋದಕ್ಕೆ ಯಾವುದಾದ್ರೂ ಒಂದು ಪೌರಾಣಿಕವಾದಂಥ ಹಿನ್ನೆಲೆ ಏನಾದರೂ ಇದೆಯಾ? ಸಮುದ್ರದಲ್ಲಿ ನಾರಾಯಣನು ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಶ್ರೀಕೃಷ್ಣನು ಮಲಗಿದಾಗ ಬ್ರಹ್ಮದೇವರ ನಾರಾಯಣನ ನಾಭಿ ಕಮಲದಿಂದ ಜನನವಾಯಿತು. ಆ ಬ್ರಹ್ಮದೇವರ ಜನನವಾಗಿ ಸೃಷ್ಟಿ ಕಾರ್ಯಕ್ಕೆ ತತ್ಪರರಾಗಿರ್ತಕ್ಕಂಥ ದಿನವೇ ಯುಗಾದಿ ದಿನ. ಆ ಯುಗಾದಿ ದಿನದಿಂದ ಸೃಷ್ಟಿ ಕಾರ್ಯ ಆರಂಭವಾಗ್ತದೆ. ಹೀಗಾಗಿ ಆ ಸೃಷ್ಟಿ ಕಾರ್ಯವನ್ನು ಆರಂಭವಾಗಿದ ನಂತರ ಯುಗಗಳ ಪರ್ಯಂತ, ಕಲ್ಪಗಳ ಪರ್ಯಂತ, ಮನ್ವಂತರಗಳ ಪರ್ಯಂತ, ಸಂವತ್ಸರಗಳ ಪರ್ಯಂತ ಮಾಸ, ಪಕ್ಷ, ತಿಥಿ, ವಾರ, ನಕ್ಷತ್ರ, ತ್ರಿಟಿ ಎನ್ನುವಂತಹ ಮುಹೂರ್ತಗಳು ಅನ್ನುವಂತಹ ಕೊನೆ ಕ್ಷಣದವರೆಗೂ ಚಿಂತನೆ ಮಾಡುವಂಥದ್ದು, ಕಾಲಗಣನೆ ಮಾಡುವಂಥದ್ದು ಬ್ರಹ್ಮದೇವರ ಸೃಷ್ಟಿಯ ಒಂದು ರೂಪ. ಹೀಗಾಗಿ ಪ್ರತಿ ಕ್ಷಣದಲ್ಲಿಯೂ ಸಹಿತ ಆ ಸೃಷ್ಟಿ ನಡೀತಾನೆ ಇರ್ತದೆ. ಆ ಬ್ರಹ್ಮದೇವರು ಸೃಷ್ಟಿ ಮಾಡಿದಂತಹ, ಸೃಷ್ಟಿಗೆ ಆರಂಭ ಮಾಡಿದಂತಹ ಪ್ರಥಮ ದಿನ ಆಗಿದ್ದರಿಂದ ಯುಗಾದಿಯನ್ನು ಆಚರಿಸುತ್ತೆ. ಈ 4 ಯುಗಗಳಲ್ಲಿ ಬೇರೆ ಬೇರೆ ಮನ್ವಂತರಗಳಾಗಿವೆ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ ಹಾಗೂ ಇಂದ್ರ ಸಾವರ್ಣಿ ಅಂಥೇಳಿ 14 ಸಂವತ್ಸರಗಳು. ಈ 14 ಮನ್ವಂತರದ ಅಧಿಪತಿಗಳೇ ಈ ದೇವತೆಗಳು. ಈ ಹೇಳಿರ್ತಕ್ಕಂತಹ ಎಲ್ಲ ಹೆಸರುಗಳು ಆ ಮನ್ವಂತರದ ಅಭಿಮಾನಿ ದೇವತೆಗಳು. ಸೂರ್ಯ ಸಿದ್ಧಾಂತದ ಪ್ರಕಾರ ಜಗದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಶ್ರೀ ಮಹಾವಿಷ್ಣುವಿನ ನಾಭಿಕಮಲದಲ್ಲಿ ಜನಿಸಿದ ಬ್ರಹ್ಮನ ಆಯುಷ್ಯ 100 ವರ್ಷ. ಅದರ ಅರ್ಧ ಅಂದರೆ 50 ವರ್ಷಗಳು ಕಳೆದು ಈಗ 51ನೇ ವರ್ಷ. ಅದರ ಪ್ರಥಮಾಸ ಶುಕ್ಲ ಪಕ್ಷ ಪ್ರತಿಪದಾ ತಿಥಿಯ 13 ಘಟಿ 42 ಫಳ 3 ಅಕ್ಷರಗಳು ಪೂರ್ಣವಾಗಿ 4 ಯುಗಗಳಿಗೆ 1000 ಚಕ್ರವಾದಾಗ ಬ್ರಹ್ಮದೇವರಿಗೆ ಒಂದು ಹಗಲು. ಹಾಗೆ
ಒಂದು ರಾತ್ರಿಯೂ ಇರು. ಬ್ರಹ್ಮದೇವರ ಒಂದು ಹಗಲಿನಲ್ಲಿ 14 ಮನ್ವಂತರಗಳು: ಸ್ವಯಂಭುವ, ಸ್ವಾರೋಚಿಸ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ, ಇಂದ್ರ ಸಾವರ್ಣಿ ಎನ್ನುವಂತಹ ಈ 14 ಮನ್ವಂತರಗಳು. ಈಗ ನಡೀತಾ ಇರುವಂಥದ್ದು ವೈವಸ್ವತ ಮನ್ವಂತರ. ಅದರಲ್ಲಿ ಒಂದು ಮಹಾಯುಗಕ್ಕೆ 43,20,000 ವರ್ಷಗಳು. ಈ ಪ್ರಕಾರ ಚಾಕ್ಷುಷ ಮನ್ವಂತರ ಪರ್ಯಂತ 6 ಮನ್ವಂತರಗಳು ಈಗಾಗಲೇ ಕಳೆದು ಈಗ ವೈವಸ್ವತ ಮನ್ವಂತರ ನಡೀತಾರೆ. ಕಲಿಯುಗಕ್ಕೆ 4,32,000 ವರ್ಷ ಯುಗದ ಪ್ರಮಾಣ. ಈ ಯುಗದಲ್ಲಿ ಈಗಾಗಲೇ 5,115 ವರ್ಷಗಳ ಕಳೆದು ಈಗ 5,116ನೇ ವರ್ಷ ಪ್ರಾರಂಭ ಆಗಿದೆ. ಈ ಸಂವತ್ಸರಕ್ಕೆ ಜಯನಾಮ ಸಂವತ್ಸರ ಅಂತ ಹೆಸರು. ಈ ಜಯನಾಮ ಸಂವತ್ಸರದ ಬೇರೆ ಬೇರೆ ಶಕಕರ್ತರಿದ್ದಾರೆ. ನಮ್ಮ ಭಾರತದಲ್ಲಿ ವಿಶೇಷವಾಗಿ 2 ಶಕೆಗಳನ್ನು ನಾವು ಬಳಕೆ ಮಾಡ್ತೀವಿ. ಒಂದು ವಿಕ್ರಮ ಶಕೆ, ಇನ್ನೊಂದು ಶಾಲಿವಾಹನ ಶಕೆ. ಈಗ ನಡೀತಾ ಇರುವಂಥದ್ದು ಯುಗಾದಿಯಿಂದ ಯುಗಾದಿ ಪರ್ಯಂತ ನಡೆಯುವಂಥದ್ದು ಶಾಲಿವಾಹನ ಶಕೆ. ದೀಪಾವಳಿ ಪಾಡ್ಯದಿಂದ ಮತ್ತೆ ಬರುವಂತಹ ದೀಪಾವಳಿ ಪಾಡ್ಯದವರೆಗೆ ನಡೆಯುವಂಥದ್ದು ಅದು ವಿಕ್ರಮ ಸಂವತ್ಸರ. ಈ 2 ಸಂವತ್ಸರಗಳು ತಮ್ಮದೇ ಆದಂಥ ವಿಶೇಷತೆಯನ್ನು ಹೊಂದಿವೆ. ಇವತ್ತು ನಾವು ಯುಗಾದಿ ಹಬ್ಬ ಆಚರಣೆ ಮಾಡ್ತಾ ಇರುವಂಥದ್ದು ಶಾಲಿವಾಹನ ಶಕೆ. ಅನಂತರದಲ್ಲಿ ಆಯಾ ಧರ್ಮದ ವಿಶೇಷತೆಗಳನ್ನು ಉಳ್ಳಂಥವರು ಪಂಚಾಂಗಕರ್ತರು ಬೇರೆ ಬೇರೆ ಹೆಸರಿನಿಂದ ಶಕೆಗಳನ್ನು ಆರಂಭ ಮಾಡಿದ್ದಾರೆ. ಶ್ರೀ ಉತ್ತರಾದಿ ಮಠದ ಪಂಚಾಂಗವಿದೆ. ಆ ಮಠದ ಶಿಷ್ಯರು, ಆ ಮಠದ ಎಲ್ಲ ಬಾಂಧವರು ಶ್ರೀ ಸತ್ಯಧ್ಯಾನ ತೀರ್ಥರ ಶಕೆಯನ್ನು ಬಳಕೆ ಮಾಡ್ತಾರೆ. ಗಣಿತಜ್ಞರಾಗಿರ್ತಕ್ಕಂಥವರು, ಗಣಿತದ ಮೇಲೆ ಅಭಿಮಾನವುಳ್ಳಂಥವರು ಬಿಜಾಪುರದ ಖ್ಯಾತ ಗಣಿತಜ್ಞ ಭಾಸ್ಕರಾಚಾರ್ಯರ ಹೆಸರಿನಲ್ಲಿ ಶಕೆಯನ್ನು ಆರಂಭ ಮಾಡಲಾಗಿದೆ. ಭಾಸ್ಕರಾಚಾರ್ಯರ 900ನೇ ವರ್ಷದ ಶಕೆ ಈಗ ನಡೀತಾ ಇದೆ. ಇದರ ಹೆಸರು ಜಯನಾಮ ಸಂವತ್ಸರ. ಪುರಾಣಗಳಲ್ಲಿ ಬ್ರಹ್ಮದೇವರು ಸೃಷ್ಟಿ ಕಾರ್ಯ ಆರಂಭ ಮಾಡಿದ ದಿನದಿಂದ ಇಂದಿನ ದಿನದವರೆಗೂ ನಾವು ಗಣನೆ ಮಾಡ್ತಾ ಬಂದಿರೋದ್ರಿಂದ ಪಂಚಾಂಗದ ಗಣನೆ, ಪಂಚಾಂಗ ಅಂದರೆ ಗಣನೆ, ಕಾಲಗಣನೆ, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಇದು ಪಂಚ ಅಂಗಗಳು. ಈ ಅಂಗಗಳ ಗಣನೆ, ಕಾಲದ ಗಣನೆ ಆರಂಭವಾಗುವುದು ಈ ಕ್ಷಣದ ಬ್ರಹ್ಮದೇವರ ಕ್ಷಣ ಅಥವಾ ಮಾನವರ ವರ್ಷ. ಈ ವರ್ಷದ ಆರಂಭವಾಗುವುದರಿಂದ, ಈ ಗಣನೆ ಆರಂಭವಾಗುವುದರಿಂದ ಪಂಚಾಂಗ ಮತ್ತು ಯುಗದ ಆದಿ ಎರಡೂ ಬೇರೆ ಬೇರೆ ಅಲ್ಲ. ಈ ಮೂಲವಾಗಿರ್ತಕ್ಕಂತಹ ಬ್ರಹ್ಮದೇವರ ಸೃಷ್ಟಿ ಕಾರ್ಯ ಆರಂಭ ಮಾಡಿರುವುದಕ್ಕೆ ಶ್ವೇತವರಾಹ ಕಲ್ಪ ಅಂತ, ಶ್ವೇತವರಾಹ ಕಲ್ಪ ಅನ್ನುವಂಥ ಹೆಸರಿನಿಂದ ಯುಗದ ಆರಂಭ ಆಯಿತು. ಇವಾಗ ನಡೀತಾ ಇರತಕ್ಕಂಥದ್ದು ಪಂಚಾಂಗದ ಗಣನೆಯ ಪ್ರಕಾರ 60 ಸಂವತ್ಸರಗಳು. ಆ 60 ಸಂವತ್ಸರಗಳಲ್ಲಿ ಶ್ರೀ ಜಯನಾಮ ಸಂವತ್ಸರ ಅನ್ನುವಂಥ ಸಂವತ್ಸರ ಈಗ ಪ್ರಾರಂಭವಾಗಿದೆ. ಹಾಗಾದರೆ ಆಚಾರ್ಯರೇ, ಈ ಒಂದು ಯುಗಾದಿ ಹಬ್ಬದ ದಿನ ಶುಭ ಫಲಗಳು ದೊರೆಯಲಿ ಅನ್ನೋ ಸಲುವಾಗಿ ಈ ಒಂದು ಪಂಚಾಂಗದ ಪಠನೆಯನ್ನು ಮಾಡಬೇಕು ಅಂತ ಹೇಳಿದ್ರಿ ನೀವು. ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಈ ಯುಗಾದಿ ವಿಶೇಷತೆ ಏನು, ಮತ್ತು ಈ ಯುಗಾದಿ ದಿನ ನಾವು ಏನು ಆಚರಣೆ ಮಾಡಬೇಕು? ಯುಗಾದಿ ಹಬ್ಬದ ದಿನ ಸ್ನಾನ ದಾನಗಳನ್ನು ಹೇಳಿದ್ದಾರೆ. ಮಂಗಲಕರ ವಾತಾವರಣ ಇರ್ತದೆ. ಮಂಗಲಕರ ವಾತಾವರಣದಲ್ಲಿ ತಿಲಸ್ನಾನ ಮಾಡಬೇಕು ಅಂತ ವಿಶೇಷವಾಗಿ. ಎಣ್ಣೆ ಸ್ನಾನ, ತಿಲಸ್ನಾನ, ಅಭ್ಯಂಜನ ಮಾಡಬೇಕು. ಬೇವಿನ ಚಿಗುರನ್ನು ಹಾಕಿ ಸ್ನಾನವನ್ನು ಮಾಡಬೇಕು. ಮಾವಿನ ಚಿಗುರನ್ನು ಹಾಕಿ ಸ್ನಾನ ಮಾಡಬೇಕು. ಆ ಸ್ನಾನ ದೇವರ ಜಪ, ದೇವರ ಧ್ಯಾನ, ದೇವ ದರ್ಶನ, ಗುರು ಹಿರಿಯರಿಗೆ ನಮಸ್ಕಾರ, ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂಥದ್ದು. ಅನಂತರ ಪಂಚಾಂಗ ಶ್ರವಣ, ಅನಂತರ ನವವಸ್ತ್ರ ಧಾರಣ, ಹೊಸ ವಸ್ತ್ರಗಳನ್ನು ಧಾರಣೆ ಮಾಡೋದು, ಮಂಗಲಕರವಾಗಿರ್ತಕ್ಕಂಥ ಮಾತುಗಳನ್ನು ಆಡೋದು ಈ ದಿವಸದ ವಿಶೇಷ. ಅಷ್ಟೇ ಅಲ್ಲ, ಪ್ರಸಾದ ರೂಪದಲ್ಲಿ ಬೇವಿನ ಚಿಗುರು ಹಾಗೂ ಬೆಲ್ಲವನ್ನು ಸೇರಿಸಿ ದೇವರಿಗೆ ನೈವೇದ್ಯ ಮಾಡಿ ನಾವು ಅದಕ್ಕೆ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ಹೌದು. ಅದಕ್ಕೊಂದು ಮಂತ್ರ ಇದೆ. ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಲಭಕ್ಷಣಂ. ನಿಂಬ ಅಂದರೆ ಬೇವು. ಬೇವಿನ ದಳ ಸೇವಿಸೋದ್ರಿಂದ ವಜ್ರದ ಹಾಗೆ ಶರೀರ ಗಟ್ಟಿ, ಆಯುಷ್ಯ ಜಾಸ್ತಿ ಆಗ್ತದೆ, ಸಾಕಷ್ಟು ಸಂಪತ್ತು ದೊರೆಯುತ್ತದೆ ಅನ್ನುವಂಥ ಫಲಗಳನ್ನು ಪಂಚಾಂಗದಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ದೇವರಿಗೆ ಸಮರ್ಪಣೆ ಮಾಡಿ ನಾವು ಕೂಡ ಬೇವು ಅದನ್ನು ಸೇವನೆ ಮಾಡಬೇಕು. ಈ ದಿನ ಸಾಯಂಕಾಲದಲ್ಲಿ ವಿಶೇಷವಾಗಿ ವೇದವ್ಯಾಸ ಪೂಜೆ ಅಂತ ಮಾಡ್ತಾರೆ. ವ್ಯಾಸ ಪೂಜೆ ಒಂದೇ ದಿನ ಮಾಡುವಂಥದ್ದಲ್ಲ,
ವ್ಯಾಸ ಅಂದರೆ ಸರಸ್ವತಿ ಜ್ಞಾನ. ಪಂಚಾಂಗ ಅನ್ನೋದು ಜ್ಞಾನರೂಪಿಯಾಗಿರೋದ್ರಿಂದ ಪಂಚಾಂಗ ಪೂಜೆ ಬೆಳಗಿನ ಸಮಯದಲ್ಲಿ ಮಾಡಿದರು. ಸಾಯಂಕಾಲದಲ್ಲಿಯೂ ಕೂಡ ವೇದವ್ಯಾಸ ಪೂಜೆಯನ್ನು ಮಾಡಬೇಕು. ಬ್ರಹ್ಮದೇವರ ಸೃಷ್ಟಿ ಆರಂಭ ಮಾಡಿರೋದ್ರಿಂದ ಬ್ರಹ್ಮದೇವರಿಗೆ 4 ಮುಖ. ಹೌದು. ಆ 4 ಮುಖಗಳು ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥದ್ದು 4 ವೇದಗಳನ್ನು, ಉಪನಿಷತ್ತುಗಳನ್ನು, ಪುರಾಣಗಳನ್ನು ಹಾಗೂ ಜ್ಞಾನವನ್ನು. ಬ್ರಹ್ಮ ಅಂದರೆ ಜ್ಞಾನ. ಹೀಗಾಗಿ ಬ್ರಹ್ಮದೇವರ ಪೂಜೆಯನ್ನು ಮಾಡಬೇಕು. ಬ್ರಹ್ಮದೇವರ ಪೂಜೆ ಹೇಗೆ ಮಾಡೋದು? ಬ್ರಹ್ಮ ಅಂದರೆ ಜ್ಞಾನ ಅನ್ನೋದ್ರಿಂದ ಜ್ಞಾನರೂಪಿಯಾಗಿರ್ತಕ್ಕಂಥ ಸರಸ್ವತಿ ಅಥವಾ ಗ್ರಂಥಗಳನ್ನು, ಪುಸ್ತಕಗಳನ್ನು, ಪಂಚಾಂಗಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಜ್ಞಾನ ಪ್ರಾಪ್ತಿಯಾಗ್ತದೆ. ಅದರಿಂದ ಪಂಚಾಂಗ ಶ್ರವಣದ ಜೊತೆಗೆ ನಾವು ಜ್ಞಾನರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಪೂಜೆ ಮಾಡಬೇಕು. ಈ ಯುಗಾದಿ ಹಬ್ಬದ ದಿನ ನಾವು ಮಾಡುವಂತಹ ಎಲ್ಲ ಮಂಗಲಕರ ಕಾರ್ಯಗಳು ಸಂವತ್ಸರ ಪರ್ಯಂತ ಮಂಗಲಮಯವಾದ ವಾತಾವರಣವನ್ನು ನಿರ್ಮಾಣ ಮಾಡೋದು. ಮರುದಿನವೂ ಕೂಡ ಮಂಗಲಮಯವಾಗಿರಲಿ ಅಂಥೇಳಿ ವರ್ಷದ ತೊಡಕು ಅಂತ ಕರೀತಾರೆ. ಹೌದು, ಇರುತ್ತೆ ಮಾರನೇ ದಿವಸ. ಆದ್ದರಿಂದ ಅದಕ್ಕೂ ಆಗೋ ಹಾಗೆ ನಾವು ವೃತಗಳನ್ನು ಮಾಡಬೇಕು. ಯಾವ್ಯಾವ ವೃತ ಮಾಡಬೇಕು? ಮರುದಿನವೂ ಕೂಡ ದೇವತಾ ಪೂಜೆ, ಸ್ನಾನ, ದಾನಗಳನ್ನು ಮಾಡಬೇಕು. ಯುಗಾದಿ ಹಬ್ಬದೊಂದಿಗೆ ಪ್ರಾರಂಭವಾಗುವುದು ಚೈತ್ರ ಮಾಸ. ಹೌದು, ಮಧುಮಾಸ ಅಂತ ಹೆಸರು. ಈ ಚೈತ್ರ ಮಾಸದಲ್ಲಿ ಬಹಳಷ್ಟು ವೃತಗಳನ್ನು ಹೇಳಿದ್ದಾರೆ, ಬಹಳ ವರ್ಣನೆಗಳನ್ನ ಪುರಾಣಗಳಲ್ಲಿ ಮಾಡಿದ್ದಾರೆ. ಚೈತ್ರ ಮಾಸದಲ್ಲಿ ಬರುವಂತಹ ವೃತಗಳು ಬಹಳಷ್ಟು. ಹೀಗಾಗಿ ಚೈತ್ರ ಮಾಸದಲ್ಲಿ ವಿಶೇಷವಾಗಿ ಗೌರಿ ವೃತ ಇತ್ಯಾದಿಗಳನ್ನು ಮಾಡಬೇಕು. ರಾಮನವಮಿ ಬರ್ತದೆ, ಹನುಮ ಜಯಂತಿ ಬರ್ತದೆ, ದುರ್ಗಾ ಪಂಚಮಿ ಬರ್ತದೆ. ಇಂಥ ಅನೇಕ ವೃತಗಳು ಬರೋದರಿಂದ ಈ ಮಾಸ ಅತ್ಯಂತ ಮಂಗಲಮಯವಾಗಿರ್ತಕ್ಕಂತಹ ಮಾಸ. ಇದರೊಂದಿಗೆ ಬರುವಂಥದ್ದು ವಸಂತ ಋತು. ವಸಂತ ಋತು ಹೇಗಿರ್ತದೆ ಕವಿಗಳ ವರ್ಣನೆ ಮಾಡ್ತಾರೆ. ವಾದಿರಾಜರು ಅಂತೇಳಿ ಬಹಳ ಶ್ರೇಷ್ಠ ಯತಿಗಳು. 108 ವರ್ಷ ಅವರ ಸನ್ಯಾಸ ಜೀವನ, 120 ವರ್ಷ ಅವರ ಆಯುಷ್ಯ. ವೃಂದಾವನಸ್ಥರಾಗಿದ್ದಾರೆ. ಆ ವಾದಿರಾಜರು ಯತಿಗಳು ಬರೆದಿರ್ತಕ್ಕಂಥ ಒಂದು ರುಕ್ಮಿಣೀಶ ವಿಜಯ ಅನ್ನುವಂಥ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಗ್ರಂಥದಲ್ಲಿ ವರ್ಣನೆ ಮಾಡ್ತಾರೆ. ಕಾವ್ಯದಲ್ಲಿ ದಾಕ್ಷಿಣ್ಯಂ ಪ್ರಕಟೀಕರೋತಿ ಮರುತಾ ರಾಗಂ ಪ್ರಬಾಲೈಪಿಕೈ ಮಾಧುರ್ಯಂ ಪ್ರಿಯ ಭಾಷಣಂ ಶುಕಚರೈ ಗೀತಾನಿ ಭೃಂಗೈರ್ಮಧೂ ಸ್ನಾನಂ ಸನ್ಮಧುನಾರ್ಚನಂ ಚ ಕುಸುಮೈ ಛತ್ರಂ ತರುಚ್ಛಾಯಯ ಸ್ವಾಧೀಶಂ ಜನ ಇಷ್ಟತೋಸ್ಯ ಹೃದಯಂ ವ್ಯಗ್ರಂ ವಿಧಾಸ್ಯಾನಿವ. ಸಂವತ್ಸರದಲ್ಲಿ ಈ ವಸಂತ ಋತುವಿನಲ್ಲಿ ಯಾವ ರೀತಿಯಾಗಿ ಪ್ರಕೃತಿ ಇರ್ತದೆ. ಪಂಚಾಂಗ ಅಂದರೆ ಪ್ರಕೃತಿ. ಇವಾಗ ನೋಡಿ, ನಾವು ಕ್ಯಾಲೆಂಡರನ್ನು ಬಳಸ್ತೀವಿ, ವಾಚನ್ನು ಬಳಸ್ತೀವಿ. ಹೌದು, ಸಮಯವನ್ನು ನೋಡಲಿಕ್ಕೆ ಬಹಳಷ್ಟು ಪ್ರಕಾರಗಳು ಈ ಸದ್ಯ ನಮ್ಮ ಜೊತೆಗೆ. ಆದರೆ ಪ್ರಕೃತಿಯೇ ಒಂದು ಸಮಯವನ್ನು ಕೊಡುವಂಥದ್ದಾದ್ದರಿಂದ ಪ್ರಕೃತಿ ತನ್ನ ಜೊತೆಗೆ ಅನೇಕ ವಿಶೇಷತೆಗಳನ್ನು ತಗೊಂಡು ಬರ್ತದೆ. ಪ್ರಕೃತಿಯೇ ಒಂದು ಗಡಿಯಾರ. ಹೀಗಾಗಿ ಪಂಚಾಂಗ ಅನ್ನೋದು ಆ ಪ್ರಕೃತಿಯನ್ನು ಪ್ರತಿಪಾದನೆ ಮಾಡುವಂತಹ ಒಂದು ವಿಷಯ ವಸ್ತು. ಅದನ್ನು ತಿಳ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥದ್ದೇ ಪಂಚಾಂಗ. ಹಿಂದೆ ಪಂಚಾಂಗಗಳು ಇಷ್ಟೊಂದು ವ್ಯಾಪಕವಾಗಿ ಬಳಕೆಯಲ್ಲಿ ಇರಲಿಲ್ಲ. ಆಗ ಪಂಚಾಂಗದ ವಿಷಯವನ್ನು ತಿಳಿದುಕೊಳ್ಳೋದು ಹೇಗೆ ಅಂದರೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ. ಇವತ್ತು ನಾವು ಚೈತ್ರ ಮಾಸ ಅಂತ ಹೇಳಿದ್ವಿ. ಚೈತ್ರ ಮಾಸವನ್ನು ಗುರ್ತು ಹಿಡಿಯೋದು ಹೇಗೆ ಅಂತಂದರೆ, ಚಿತ್ತಾ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಆ ಮಾಸ ಚೈತ್ರ ಮಾಸ. ಅದೇ ರೀತಿ ವಿಶಾಖ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಅದು ವೈಶಾಖ ಮಾಸ. ಹೀಗೆ ಆ ಮಾಸಗಳು ಪ್ರಕೃತಿಗೆ ಸಂಬಂಧಪಟ್ಟ ಹಾಗಿವೆ, ಕೇವಲ ಗಣನೆ ಅಲ್ಲ. ಅಂದರೆ ಪ್ರಕೃತಿಯಲ್ಲಿ ಆಗ್ತಾ ಇರುವಂತ ಒಂದು ಬದಲಾವಣೆಗಳ ಆಧಾರದ ಮೇಲೆ ಈ ಒಂದು ಮಾಸಗಳನ್ನು ಕೂಡ ಮಾಸಗಳನ್ನ, ತಿಥಿಗಳನ್ನ, ವಾರಗಳು ಪ್ರತಿಯೊಂದು ಕೂಡ ಪ್ರಕೃತಿಗೆ ನೇರವಾಗಿ ಸಂಬಂಧವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಪಂಚಾಂಗದಲ್ಲಿ ಬರುವಂಥ ಎಲ್ಲ ವಿಷಯವೂ ಪ್ರಕೃತಿಯನ್ನು ಹೇಳ್ತದೆ. ಇಲ್ಲಿ ವಾದಿರಾಜರು ಹೇಳಿರ್ತಕ್ಕಂತಹ ವರ್ಣನೆ ಮಾಡಿರ್ತಕ್ಕಂಥದ್ದು ಈ ಶ್ಲೋಕ ಏನಿದೆ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಸಂವತ್ಸರದ ಆದಿಯಲ್ಲಿ ಬರತಕ್ಕಂಥದ್ದು ವಸಂತ ಋತು. ಆ ವಸಂತ ಯಾವ ರೀತಿಯಾಗಿರ್ತಾನೆ, ಆತ ಯಾವ ರೀತಿಯಾಗಿ ನಡ್ಕೊಳ್ತಾನೆ. ಮಾರುತಗಳನ್ನು ತಗೊಂಡು ಬರ್ತಾನೆ. ದಕ್ಷಿಣದಿಂದ, ಮಲಯದಿಂದ, ಬೆಟ್ಟಗಳಿಂದ ಮಾರುತಗಳನ್ನು ಮಂದವಾಗಿರ್ತಕ್ಕಂಥ ಗಾಳಿ ಬೀಸ್ತಾರೆ. ಚಿಗುರುಗಳು, ಬೇವು, ಮಾವು ಬೆಳೀತವೆ. ಕೋಗಿಲೆಗಳು ಗಾನವನ್ನು ಮಾಡ್ತವೆ. ಗಿಳಿ, ಭ್ರಮರಗಳು ಗೀತವನ್ನು ಗಾಯನ ಮಾಡ್ತವೆ. ಹೊಸ ಮಧು ಉತ್ಪತ್ತಿಯಾಗ್ತದೆ. ವಸಂತ ಋತುವಿನ ಹೆಸರು, ದೇವರ ಹೆಸರು ವಸಂತ ಅಂತ. ಆತ ಮಧುವಿನಿಂದ ಸ್ನಾನ ಮಾಡ್ತಾನೆ. ಸ್ನಾನವನ್ನು ಯಾರಿಗೆ ಮಾಡಿಸ್ತಾನೆ ಅಂದರೆ ಕೃಷ್ಣನಿಗೆ ಮಾಡಿಸ್ತಾನೆ. ವಾದಿರಾಜರು ಕೃಷ್ಣನ ಭಕ್ತರು, ಕೃಷ್ಣ ಮಠ. ಹೀಗಾಗಿ ಆ ವಾದಿರಾಜರು ಕೃಷ್ಣನ ವರ್ಣನೆ ಮಾಡ್ತಾ ಹೇಳ್ತಾರೆ.
ಕೃಷ್ಣನಿಗೆ ವಸಂತ ಯಾವ ರೀತಿಯಾಗಿ ಅದನ್ನೆಲ್ಲ ಕೊಡ್ತಾ ಇದ್ದಾನೆ. ಮಂಗಲಮಯ ವಾತಾವರಣವನ್ನು ನಿರ್ಮಾಣ ಮಾಡಿ ಕೊಡ್ತಾ ಇದ್ದಾನೆ. ಮಧುವಿನಿಂದ ಸ್ನಾನವನ್ನು ಮಾಡಿಸ್ತಾರೆ. ಆ ವನಗಳಲ್ಲಿ ಅರಳುವಂತಹ ಪುಷ್ಪಗಳನ್ನು ತಂದು ಕೃಷ್ಣನ ಪೂಜೆಯನ್ನು ಮಾಡ್ತಾರೆ. ಗಿಡ ಮರಗಳ ನೆರಳು ಅದು ಕೃಷ್ಣನಿಗೆ ಛತ್ರವಾಗಿ ನೆರಳಾಗುತ್ತೆ. ಈ ಕೃಷ್ಣ ಏನಿದ್ದಾನೆ, ಕೃಷ್ಣ ಯಾರು ಅಂತ ಹೇಳಿದ್ರೆ ಮನ್ಮಥನ ಪಿತ. ಮನ್ಮಥನಿಗೆ ಅನಂಗ ಅಂತ ಹೆಸರು. ಕೇವಲ ಕೆಲವು ದಿವಸಗಳ ಹಿಂದೆ ನಾವು ಹೋಳಿ ಹಬ್ಬ ಆಚರಣೆ ಮಾಡಿ ಮನ್ಮಥನ ದಹನವನ್ನ ಮಾಡಿ, ಹೌದು, ಈಶ್ವರನಿಂದ ದಹಿತನಾಗಿರ್ತಕ್ಕಂಥ ಮನ್ಮಥನಿಗೆ ಅನಂಗ ಅಂತ ಹೆಸರು. ಆ ಅನಂಗ ಯಾರು ಅಂತ ಹೇಳಿದ್ರೆ ಕೃಷ್ಣನ ಮಗ, ನಾರಾಯಣನ ಮಗ. ನಾರಾಯಣನ ಮಗನಾಗಿರ್ತಕ್ಕಂಥ ಅನಂಗ ಮನ್ಮಥ ನಾರಾಯಣನಲ್ಲಿಯೇ ಪ್ರೇಮದ ಉತ್ಪತ್ತಿಯನ್ನು ಮಾಡೋದಕ್ಕೆ ಈ ವಸಂತನ ಉಪಯೋಗವನ್ನು ಮಾಡ್ತಾನಂತೆ. ವಾದಿರಾಜರಿಗೆ ಸಮನಾಗಿರ್ತಕ್ಕಂಥ ಕವಿಗಳೇ ಇಲ್ಲ. ಋತುವರ್ಣನೆಯನ್ನು ಮಾಡೋದು ಈ ರೀತಿಯಾಗಿ ಸಂವತ್ಸರದ ಈ ವಸಂತ ಋತುವಿನ ವರ್ಣನೆ, ಚೈತ್ರ ಮಾಸದ ವರ್ಣನೆಯನ್ನು ಮಾಡಿದ್ದಾರೆ. ಹೀಗಾಗಿ ಈ ಚೈತ್ರದಿಂದ ಇಂಥ ಒಂದು ಅಪರೂಪದ ಸಂವತ್ಸರ, ಅಪರೂಪದ ಮಾಸ ಆರಂಭ ಆಗ್ತದೆ, ವಾತಾವರಣ ನಿರ್ಮಾಣ ಆಗ್ತದೆ. ಆದ್ದರಿಂದ ಈ ವಸಂತ ಋತುವಿನಲ್ಲಿ ನಾವು ವಸಂತ ನಾಮಕ ನಾರಾಯಣನ ಪೂಜೆಯನ್ನು ಮಾಡಬೇಕು. ಸಾಮಾನ್ಯವಾಗಿ ನಾವು ಅಲ್ಲಲ್ಲಿ ನೀರನ್ನು ದಾನ ಮಾಡೋದನ್ನು ನೋಡ್ತೀವಿ. ರಸ್ತೆಯಲ್ಲೆಲ್ಲ ನೀರಿಟ್ಟಿರ್ತಾರೆ, ತಂಪು ಪಾನೀಯ ಇಟ್ಟಿರ್ತಾರೆ, ದಾನ ಮಾಡ್ತಾರೆ. ಇದನ್ನು ಕೂಡ ವೇದಗಳು ಪುರಾಣಗಳಲ್ಲಿ ಹೇಳಿವೆ. ಅದಕ್ಕೆ ಪ್ರಪಾದಾನ ಅಂತ ಹೆಸರು. ಒಂದು ಇವತ್ತಿನ ದಿವಸ ಸಾಮಾನ್ಯವಾಗಿ ಸಾಮಾನ್ಯ ಜನರೊಳಗೆ ಆ ಮಂತ್ರವನ್ನು ಹೇಳಲಿಕ್ಕಿಲ್ಲ, ಅದರ ದಾನವನ್ನು ಮಾಡ್ತಾ ಇದ್ದಾರೆ. ತಂಪು ಪಾನೀಯಗಳನ್ನು, ನೀರನ್ನು ದಾನ ಮಾಡುವುದು ಪುರಾಣಗಳಲ್ಲಿ ಹೇಳಿದ್ದಾರೆ. ಪ್ರತಿದಿನವೂ ವಸಂತ ಮಾಸದಲ್ಲಿ ಮಾಡಬೇಕು. ಈ ಯುಗಾದಿಯಿಂದ ಆರಂಭ ಮಾಡಿ ವೈಶಾಖ ಮಾಸದ ಅಂತ್ಯದವರೆಗೂ, ಅಂದರೆ ಒಂದು ಋತು 2 ತಿಂಗಳವರೆಗೆ ಬರ್ತದೆ. ಈ ಋತುದ ಆರಂಭ, ಪ್ರಪಾದಾನದ ಋತುದ ಆರಂಭ ಇವತ್ತಿನಿಂದ ಆಗ್ತದೆ. ಅದರಿಂದ ಇವತ್ತಿನಿಂದ ಕೇವಲ ಸ್ನಾನ, ಹಬ್ಬ ಹರಿದಿನದಂದು ಸಿಹಿ ತಿಂಡಿ ಊಟ ಮಾಡೋದು, ಹೊಸ ವಸ್ತ್ರ ಧಾರಣೆ ಮಾಡೋದು ಇವೆಲ್ಲ ನಮ್ಮದಾಯಿತು. ದಾನ ಮಾಡುವುದರಲ್ಲಿ ನೀರನ್ನು ದಾನ ಮಾಡಬೇಕು ಹೇಳಿದ್ದಾರೆ. ಆಚಾರ್ಯರೇ, ಆಗಲೇ ನೀವು ಪಂಚಾಂಗದ ಮಹತ್ವ ಹೇಳಿದ್ರಿ, ಆಮೇಲೆ ಅದನ್ನು ಯಾಕೆ ಪಠನೆ ಮಾಡಬೇಕು ನಾವು ಅನ್ನೋದ್ರ ಬಗ್ಗೆನೂ ಹೇಳಿದ್ರಿ. ಈಗ ನಮ್ಮ ಒಂದು ಭಾರತದಲ್ಲಿ ಯಾವ್ಯಾವ ರೀತಿ ಪಂಚಾಂಗಗಳು ಬಳಕೆಯಲ್ಲಿದ್ದಾವೆ? ಅಂದರೆ ಹೆಚ್ಚಾಗಿ ಜನರು ಯಾವ್ಯಾವ ಪಂಚಾಂಗಗಳನ್ನು ಬಳಸ್ತಾ ಇದ್ದಾರೆ? ಪಂಚಾಂಗಗಳಲ್ಲಿ ಮುಖ್ಯವಾಗಿ 2 ವಿಧ. ಒಂದು ಸಾಯನ, ಇನ್ನೊಂದು ನಿರಯನ. ಸಾಯನ ಪಂಚಾಂಗಗಳು ಮತ್ತು ನಿರಯನ ಪಂಚಾಂಗ. ಸೂರ್ಯನನ್ನು ಆಧರಿಸಿ ಮಾಡುವಂಥದ್ದು ಸಾಯನ ಪಂಚಾಂಗ. ಅಯನದ ಅಂಶ ಅಂತ ಬರ್ತದೆ ಗಣಿತದಲ್ಲಿ. ಆ ಅಯನದ ಅಂಶವನ್ನು ಸೇರಿಸಿ ಮಾಡುವಂಥದ್ದು ಸಾಯನ. ಅಯನ ಅಂಶವನ್ನು ಬಿಟ್ಟು ಮಾಡುವಂಥದ್ದು ನಿರಯನ. ಚಂದ್ರಮಾನ ಮತ್ತು ಸೂರ್ಯಮಾನ 2 ರೀತಿಯ ಪಂಚಾಂಗ. ಸೂರ್ಯ ಸಿದ್ಧಾಂತ ಪಂಚಾಂಗ, ದೃಕ್ ಸಿದ್ಧಾಂತ ಪಂಚಾಂಗಗಳು ಬೇರೆ ಬೇರೆಯಾಗಿರ್ತವೆ. ಬಹಳಷ್ಟು ವೈವಿಧ್ಯತೆ ಇದೆ. ಈ ಎಲ್ಲ ವೈವಿಧ್ಯತೆಗಳ ಮಧ್ಯೆಯೂ ಧರ್ಮ ಅನ್ನೋದು ತನ್ನ ಅಸ್ತಿತ್ವ ಹೊಂದಲಿದೆ. ಈ ಎಲ್ಲ ವೈವಿಧ್ಯತೆಯ ಮಧ್ಯೆಯೂ ಏಕರೂಪದಲ್ಲಿ ಧರ್ಮ ಇದೆ. ಎಲ್ಲರೂ ಸಾಮಾನ್ಯವಾಗಿ ಒಂದೇ ದಿನ ಹಬ್ಬಗಳನ್ನು ಆಚರಿಸ್ತಾರೆ. ಎಲ್ಲ ಪಂಚಾಂಗಗಳ ಗಣಿತದ ಪ್ರಕಾರಗಳು ಅಲ್ಪ ವ್ಯತ್ಯಾಸದಲ್ಲಿ ಇರ್ತವೆ, ಆದರೆ ಹಬ್ಬ ಹರಿದಿನಗಳು ಸಾಮಾನ್ಯವಾಗಿ ಒಂದೇ. ನಮ್ಮಲ್ಲಿ ದೊರಕುವಂಥ ಪಂಚಾಂಗಗಳಲ್ಲಿ ಹುಬ್ಬಳ್ಳಿ, ಧಾರವಾಡ ಈ ಭಾಗದಲ್ಲಿ, ಕರ್ನಾಟಕ ಭಾಗದ ಕನ್ನಡದಲ್ಲಿ ಸಿಗುವಂತಹ ಪಂಚಾಂಗಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಪಂಚಾಂಗಗಳು ಹಲವಾರು. ಶ್ರೀ ಉತ್ತರಾದಿ ಮಠದ ಪಂಚಾಂಗ, ಬಗ್ಗೋಣ ಪಂಚಾಂಗ, ಧಾರವಾಡ ಪಂಚಾಂಗ ಅಂತಿದೆ, ಚಿದಂಬರ ಪಂಚಾಂಗ ಅಂತಿದೆ, ಒಂಟಿಕೊಪ್ಪಲ ಪಂಚಾಂಗ ಅಂತಿದೆ, ಸುರಪುರ ಪಂಚಾಂಗ ಅಂತಿದೆ. ಹಾಗೆ ಇನ್ನೂ ಅನೇಕ ಪಂಚಾಂಗಗಳು ಬಳಕೆಯಲ್ಲಿದೆ. ವೈಜಯಂತಿ ಪಂಚಾಂಗ ಅಷ್ಟೇ ಅಲ್ಲದೆ ಇನ್ನೂ ಹೊಸತನವನ್ನು ತರತಕ್ಕಂಥ ಪಂಚಾಂಗಗಳು ನಮಗೆ ಸಿಗ್ತದೆ. ಎಲ್ಲ ಪಂಚಾಂಗಗಳ ಉದ್ದೇಶ ಒಂದೇ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತಹ ವೇದ ಹೇಳಿದ ಚತುರ್ವಿಧ ಪುರುಷಾರ್ಥಗಳು. ಅದರಲ್ಲಿ ಮೊದಲನೆಯದಾಗಿರ್ತಕ್ಕಂಥದ್ದೇ ಧರ್ಮ. ಧರ್ಮದ ಆಚರಣೆಯೇ ಪಂಚಾಂಗದ ಮೂಲ ಉದ್ದೇಶ. ಹೀಗಾಗಿ ಪಂಚಾಂಗಗಳು ಬಹಳಷ್ಟು ದೊರಕಿದರೂ ಕೂಡ ಅದರಲ್ಲಿ ಋತ ನಿಯಮಗಳನ್ನು ಯಾವ ರೀತಿಯಾಗಿ ಆಚರಿಸಬೇಕು, ಯಾವ ಮಂತ್ರಗಳನ್ನು ಹೇಳಬೇಕು, ಯಾವ ದೇವರನ್ನು ಪೂಜೆ ಮಾಡಬೇಕು, ಯಾವ ರೀತಿಯಾಗಿ ನಡೆದುಕೊಳ್ಬೇಕು, ಈ ರೀತಿಯಂಥ ಅನೇಕ ವಿಷಯಗಳನ್ನು ಪಂಚಾಂಗಗಳು ಹೊತ್ತುತ್ತವೆ. ಆಚಾರ್ಯರೇ, ಹಾಗಾದರೆ ಈ ಒಂದು ಪಂಚಾಂಗದ ಮಹತ್ವ ಏನು? ಪಂಚಾಂಗಗಳಲ್ಲಿ ಗ್ರಹಗಳ ಗಣನೆ ಮುಖ್ಯ ವಿಷಯ, ಕಾಲದ ಗಣನೆ ಮುಖ್ಯ ವಿಷಯ. ಕಾಲವನ್ನು ಗಣನೆ ಮಾಡಿ ಆಯಾ ದಿನದ ವಿಶೇಷತೆಯನ್ನು, ಸೂರ್ಯೋದಯ ಸೂರ್ಯಾಸ್ತಗಳನ್ನು, ಗ್ರಹಗಳ ಸ್ಥಿತಿಯನ್ನು, ಆನಂತರದಲ್ಲಿ ಪಂಚಾಂಗದ ತಿಥಿ ಕರಣಗಳಿಂದ ಆಗುವಂತಹ ಯೋಗಗಳು, ದಿವಸದ ಮಹತ್ವವನ್ನು ಹೇಳುವಂತೆ
ಒಂದು ವಿಷಯ ಅಂತ ಹೇಳಿದರೆ, ಈ ಪಂಚಾಂಗದ ಮೂಲ ಉದ್ದೇಶ ಸಮಯವನ್ನು ಸಾಧನೆ ಮಾಡೋದು. ಒಬ್ಬ ರೈತ ತಾನು ಬೆಳೆಯನ್ನು ಯಾವಾಗ ಬಿತ್ತಬೇಕು ಅನ್ನೋದು, ಅದಕ್ಕೆ ಸರಿಯಾದ ಕಾಲ ಇರ್ತದೆ. ಆ ಕಾಲದಲ್ಲಿ ಬಿತ್ತಿದರೆ ಮಾತ್ರ ಫಲ ಸಿಗ್ತದೆ. ಅಂಥ ವಿಷಯಗಳನ್ನು ಈ ಪಂಚಾಂಗದ ಮೂಲ ಉದ್ದೇಶ. ಅದೇ ರೀತಿ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಸಮಯ ನಿಗದಿಯಾಗಿರ್ತದೆ. ಅದನ್ನೇ ಮುಹೂರ್ತ ಅನ್ನುವಂತಹ ರೀತಿಯಲ್ಲಿ ಹೇಳಿದೆ. ಹೌದು, ಆ ಫಲದ ಉದ್ದೇಶದಿಂದ ಮಾಡುವಂಥದ್ದು, ಅದಕ್ಕೆ ಒಂದು ಮಾರ್ಗದರ್ಶನ ಮಾಡುವಂಥದ್ದು. ರೈತರಿಗೆ ಮಾರ್ಗದರ್ಶನ ಆಗಿದೆ, ವ್ಯಾಪಾರಿಗಳಿಗೆ ಮಾರ್ಗದರ್ಶನ ಆಗಿದೆ, ಧಾರ್ಮಿಕವಾಗಿ ವೃತ ನಿಯಮಗಳ ಹಬ್ಬಗಳ ಆಚರಣೆಗೆ ಮಾಡುವಂತಹ ಮಾರ್ಗದರ್ಶನ ಆಗಿದೆ. ಈ ಎಲ್ಲದಕ್ಕೂ ಕಾಲವನ್ನು ನಿಯಮನ ಮಾಡಿ, ಕಾಲವನ್ನು ನಿರ್ದಿಷ್ಟಗೊಳಿಸಿ, ಟೈಮ್ ಚಾರ್ಟ್ ಅಂತ ಹೇಳ್ತೀವಲ್ಲ, ಹಾಗೆ ಒಂದು ಟೈಮ್ ಚಾರ್ಟ್ ಅನ್ನು ಮಾಡಿಕೊಡೋದನ್ನ ಈ ಪಂಚಾಂಗ ಮಾಡ್ತೈತಿ. ಶುಕ್ಲೇ ಕೃಷ್ಣೇ ಗತಿ ಹೇತೆ ಜಗತಃಶಾಶ್ವತೆ ಮತೆ ಏಕಯ ಯಾತ್ಯನಾವೃತ್ತಿ ಮನ್ನೆಯ ವರ್ತತೆ ಪುನಃ. ಈ ಮಾಸ ಪಕ್ಷಗಳು ಪ್ರತಿ ಪುನಃ ಪುನಃ ವರ್ತನೆ ಆಗ್ತಾನೆ ಇರ್ತದೆ. ಆಯಾ ಕಾಲದಲ್ಲಿ ನಾವು ಏನೇನನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ದರೆ ಎಲ್ಲ ಫಲಗಳು ಸರಿಯಾಗಿ ಸಿಗ್ತದೆ. ಧರ್ಮ ಅಂದರೆ ಏನು? ಆ ವ್ಯಕ್ತಿ ಮಾಡುವಂತಹ ಕರ್ತವ್ಯ, ತಂದೆಯಾಗಿ ಮಾಡುವಂತಹ ಕರ್ತವ್ಯ, ತಾಯಿಯಾಗಿ ಮಾಡುವಂತಹ ಕರ್ತವ್ಯ, ರೈತನಾಗಿ ಮಾಡುವಂತಹ ಕರ್ತವ್ಯ, ಆಯಾ ಕರ್ತವ್ಯಗಳನ್ನು ಆಯಾ ಸಮಯಕ್ಕೆ ಮಾಡುವಂಥದ್ದೇನಿದೆ ಅದಕ್ಕೆ ಧರ್ಮ ಅಂತ. ಹೀಗಾಗಿ ಈ ಧರ್ಮದ ಆಚರಣೆ ಮಾಡುವುದೇ ಉದ್ದೇಶ ಆಗಿರೋದ್ರಿಂದ ಕಾಲವನ್ನು ನಿರ್ದಿಷ್ಟ ಮಾಡಿಕೊಡುವಂಥದ್ದು ಪಂಚಾಂಗ. ಯಸ್ಮಿನ್ ಕಾಲೇತು ಯತ್ಕರ್ಮ ತತ್ಕಾಲ ವ್ಯಾಪಿನಿ ತಿಥಿ ಯಥಾ ಕರ್ಮಾಣಿ ಕುರುವಂತಿ ರಾಸರುದ್ದೀನ ಕಾರಣ. ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಏನು ಆಚಾರ್ಯರೇ ಇದರ ಅರ್ಥ? ರಾಸರುದ್ದೀನ ಕಾರಣಂ, ಆ ಸಮಯವನ್ನು ನಾವು ಮೀರಿ ಮಾಡುವ ಹಾಗಿಲ್ಲ. ಒಬ್ಬ ರೈತ ಬಿತ್ತಬೇಕು, ಅದೇ ಸಮಯದಲ್ಲೇ ಬಿತ್ತಬೇಕು. ಹೌದು, ಆ ಸಮಯ ಮಳೆಗಾಲದ ದಿನ ದಾಟಿ ನಂತರದಲ್ಲಿ ಆತ ಬಿತ್ತಿದ್ರೆ ಬೆಳೆ ಬರುವುದಿಲ್ಲ. ಅದಕ್ಕೂ ಮೊದಲಿಗೆ ಬೇಸಿಗೆ ಕಾಲದಲ್ಲಿ ಬಿತ್ತಿದ್ರೂ ಕೂಡ ಬೆಳೆ ಬರುವುದಿಲ್ಲ. ಬೇಸಿಗೆ ಕಾಲದಲ್ಲಿ ಮಾಡಬೇಕಾದಂಥ ಕರ್ತವ್ಯಗಳೇನು, ಯಾವ ರೀತಿಯಾಗಿ ತನ್ನ ಕ್ಷೇತ್ರವನ್ನು ಸ್ವಚ್ಛವಾಗಿಟ್ಕೋಬೇಕು, ಈ ರೀತಿಯಾಗಿರ್ತಕ್ಕಂಥ ಅನೇಕ ಮಾಹಿತಿಯನ್ನು ಪಂಚಾಂಗಗಳು ಕೊಡ್ತಾ ಬಂದಿವೆ. ಪಂಚಾಂಗಗಳು ಮಾಡಿದಂಥ ಕೆಲಸ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು. ಕೇವಲ ಧರ್ಮ ಆಚರಣೆ, ಧರ್ಮ ಅಂದರೆ ಕೇವಲ ನಾವು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋದು, ಊಟ ಮಾಡೋದು ಅಷ್ಟೇ ಅಲ್ಲ. ಹೊಸ ವಸ್ತ್ರ ಧಾರಣೆ ಮಾಡೋದು, ಊಟ ಮಾಡೋದು, ಪುರಾಣ ಕೇಳೋದು ಅಷ್ಟು ಧರ್ಮ ಅಲ್ಲ. ಧರ್ಮ ಅಂದರೆ ಕರ್ತವ್ಯ ಮಾಡೋದು. ಹೌದು. ಹೀಗಾಗಿ ವ್ಯಕ್ತಿಗಳಿಗೆ ಎಲ್ಲ ವಿಷಯಗಳನ್ನು ಪಂಚಾಂಗಗಳು ಹೊತ್ತಿವೆ. ವ್ಯಾಪಾರ ವರ್ಗಕ್ಕೆ ಮಾಹಿತಿಯನ್ನು, ಕೃಷಿ ಕರ್ಮಕ್ಕೆ ಮಾಹಿತಿಯನ್ನು, ಮಳೆಗಾಲದ ಮಾಹಿತಿಯನ್ನು, ಇನ್ನು ವಾಸ್ತು ಇತ್ಯಾದಿ ಮನೆ ಕಟ್ಟಬೇಕಾದ್ರೆ ಹೇಗೆ, ಹೌದು, ಬೇರೆ 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 ಅನೇಕ ವಿಷಯಗಳು, ಮದುವೆ ಮಾಡೋದು, ಮೂಗು ಚುಚ್ಚೋದು, ಕಿವಿ ಚುಚ್ಚೋದು, ಮಗುವಿಗೆ ನಾಮಕರಣ ಮಾಡೋದು, ಇವು ಕೂಡ ಎಲ್ಲ ಒಂದು ಪಂಚಾಂಗ ನೋಡೇನೆ ಮುಹೂರ್ತ ನೋಡ್ತಾರೆ. ಸಮಾಜಮುಖಿಯಾಗಿರ್ತಕ್ಕಂತಹ ಕರ್ತವ್ಯಗಳನ್ನು, ಕೆಲಸವನ್ನು ಪಂಚಾಂಗಗಳು ಮಾಡಿ. ಹೌದು, ಪಂಚಾಂಗಗಳ ವಿಷಯ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ. ಪಂಚಾಂಗಗಳು ಕೇವಲ ಧರ್ಮಕ್ಕೆ ಸೀಮಿತ ಆಗಿರುತ್ತೆ. ಯಾವ ರೋಗಕ್ಕೆ ಯಾವ ಔಷಧಿಯನ್ನು ಕೊಡಬೇಕು ಅಂತ ಹಿಂದಿನಿಂದ ಹೇಳ್ಕೊಂಡು ಬಂದಿದ್ದಾರೆ. ಇವತ್ತು ವಿಜ್ಞಾನ ಬೆಳೆದಿದೆ, ವೈದ್ಯರಿದ್ದಾರೆ, ಅವರ ಸಲಹೆಯನ್ನು ಪಡಿತಾಗ್ತದೆ. ಹೌದು. ಆದರೆ ಅಂತಹ ಕಾರ್ಯವನ್ನು ಹಿಂದೆ ವೈದ್ಯರು ಇಲ್ಲದೇ ಇರುವಂಥ ಸಂದರ್ಭದಲ್ಲಿಯೂ ಕೂಡ ಪಂಚಾಂಗಗಳು ಮಾಡ್ಕೊಂಡು ಬಂದಿವೆ. ಯಾವ ಬೆಳೆಗೆ ಯಾವ ಗೊಬ್ಬರ ಹಾಕಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ತಂದೆ ತಾಯಿ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ಅಣ್ಣ ತಮ್ಮಂದಿರೊಂದಿಗೆ ಯಾವ ರೀತಿ ವರ್ತನೆ ಮಾಡಬೇಕು, ಈ ರೀತಿಯಾಗಿ ನೀತಿ ಪಾಠಗಳನ್ನು ಕೂಡ ಪಂಚಾಂಗಗಳು ಕಲಿಸಿಕೊಟ್ಟಿವೆ. ಹೀಗಾಗಿ ಪಂಚಾಂಗ ಅಂದರೆ ಜ್ಞಾನ, ಧರ್ಮ ಅಂತ ಹೇಳೋದು. ಅದಕ್ಕಾಗಿ ಪಂಚಾಂಗವನ್ನು ಪೂಜೆ ಮಾಡಿ ಪಂಚಾಂಗ ಶ್ರವಣ ಮಾಡೋದ್ರಿಂದ ಎಲ್ಲ ಫಲಗಳು ಪ್ರಾಪ್ತಿಯಾಗ್ತವೆ. ಪಂಚಾಂಗದಲ್ಲಿ ದೊರೆಯುವಂಥ ಕಾಲ ಮಿತಿ ಮೀರಿ ಹೋದ್ಮೇಲೆ ಏನು ಮಾಡಲಿಕ್ಕಾಗೋದಿಲ್ಲ. ಕಾಲ ಮೀರುವುದಕ್ಕೆ ಮೊದಲು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಕೆಲಸವನ್ನು ಮಾಡುವುದೇನಿದೆ ಅದು ಪಂಚಾಂಗಗಳು ಕಲಿಸಿಕೊಡ್ತವೆ. ಈ ರೀತಿಯಾಗಿ ಪಂಚಾಂಗದ ಉಪಯೋಗ ನಮ್ಮ ನಿತ್ಯ ಜೀವನದಲ್ಲಿ ಆಗ್ತಾ ಇದೆ. ಆಚಾರ್ಯರೇ, ನೀವು ಆಗಲೇ ಹೇಳ್ತಾ ಇದ್ರಿ ಈ ಒಂದು ಯುಗಾದಿ ಹಬ್ಬದಿಂದ ಶ್ರೀ ಜಯನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಈ ಒಂದು ಸಂವತ್ಸರದ ಫಲಗಳೇನು ಮತ್ತು ಅದರ ಒಂದು ವಿಶೇಷತೆಗಳೇನೇನು ತಾವು? ಸದಾನಂದ ಧಾನ್ಯಾದಿ ಕಿರಣಾಧರಿತ್ರಿ ಪಯೋದಾವಲಿ ಸ್ಯಾತ್ ಪಯೋವೃಷ್ಟಿಕರ್ತ್ರಿ ವಿವಾಹೋರು ಯಜ್ಞಾದಿ ಸತ್ಕರ್ಮ ಸಿದ್ಧಿರ್ಜಯೇ ವಾಪಿಕಾ ರಾಮಕೂಪಾದಿ ವೃದ್ಧಿ. ಜಯನಾಮ ಸಂವತ್ಸರದಲ್ಲಿ ಧಾನ್ಯಗಳು ಬಹಳಷ್ಟು ಚೆನ್ನಾಗಿ ಬೆಳೀತದೆ, ಜನರು ಸಂತೋಷದಿಂದ ಇರ್ತಾರೆ, ಮಳೆ ಬೆಳೆ ಚೆನ್ನಾಗಿ ಬರ್ತದೆ, ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಮುಂದುವರ್ತದೆ. ವಿವಾಹ, ಯಜ್ಞ, ಯಾಗ, ವೃತ, ತಪ, ಜಪ ವಿಶೇಷತೆಗಳೆಲ್ಲ ನಡೀತಾ ಇರ್ತದೆ. ಮಂಗಲಕರಮಯ ವಾತಾವರಣ ಇರ್ತದೆ. ಈ ಸಂವತ್ಸರದ ರಾಜ ಚಂದ್ರ, ಮಂತ್ರಿಯು ಚಂದ್ರ,
ಅಗ್ರಧಾನ್ಯದ ಅಧಿಪತಿ ಅಂದರೆ ಮುಂಗಾರು ಮಳೆಗೆ ಅಧಿಪತಿ ಬುಧ, ಮೇಘದ ಅಧಿಪತಿ ರವಿ, ಸೇನಾ ಅಧಿಪತಿ ಇವು ಕೂಡ ರವಿ. ಹೀಗಾಗಿ ಈ ಎಲ್ಲ ಅಧಿಪತಿಗಳು ಪಶುಪಾಲಕನಾಗಿ ಸ್ವತಃ ಶ್ರೀಕೃಷ್ಣ ಇದ್ದಾನೆ. ಈ ಫಲಗಳು ಅತ್ಯಂತ ಸಮೃದ್ಧಿಯನ್ನು ತರುವಂತಹ ಜಯನಾಮ ಆಗಲಿದೆ. ಈ ಸಂವತ್ಸರದಲ್ಲಿ ಪಯೋದಾವಲಿ ಸ್ಯಾತ್ ಪಯೋವೃಷ್ಟಿಕರ್ತ್ರಿ ಅಂತ, ಒಳ್ಳೆಯ ಮಳೆ ಬರ್ತದೆ, ಹೈನುಗಾರಿಕೆ ಹೆಚ್ಚಾಗ್ತದೆ ಅಂತ ಹೇಳಿ ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ಫಲವನ್ನು ಜಯನಾಮ ಸಂವತ್ಸರಕ್ಕೆ ಹೇಳಿದ್ದಾರೆ. ಅಲ್ಲದೆ ಈ ಸಂವತ್ಸರದಲ್ಲಿ 4 ಗ್ರಹಗಳ ಬದಲಾವಣೆ, ಗುರು ಪ್ರತಿ ಸಂವತ್ಸರದಲ್ಲಿ ಗುರು ಬದಲಾವಣೆ ಆಗ್ತದೆ. ಆದರೆ ಈ ಸಂವತ್ಸರದ ವಿಶೇಷ ಅಂತ ಹೇಳಿದರೆ ಶನಿ ಬದಲಾವಣೆ ಆಗ್ತದೆ. ನವೆಂಬರ್ನಲ್ಲಿ ಶನಿ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಅದೇ ರೀತಿ ಜೂನ್ನಲ್ಲಿ ಗುರು ಬದಲಾವಣೆ ಆಗ್ತದೆ. ರಾಹು ಮತ್ತು ಕೇತುಗಳು ಕೂಡ ತಮ್ಮ ರಾಶಿಯನ್ನು ಬದಲಾವಣೆ ಮಾಡ್ತಾರೆ. ಈ ಒಂದು ವಿಶೇಷ ಈ ಸಂವತ್ಸರದಲ್ಲಿದೆ. ಈ 4 ಗ್ರಹಗಳು ಬದಲಾವಣೆಯನ್ನು ಕಾಣ್ತಾ ಇವೆ. ಈ 4 ಗ್ರಹಗಳ ಬದಲಾವಣೆಯಿಂದ ಅನೇಕ ರೀತಿಯ ಸಣ್ಣ ಪುಟ್ಟ ಫಲಗಳಲ್ಲಿ ಬದಲಾವಣೆ ಆಗಬಹುದು. ಈ ಗ್ರಹಗಳು ತಮ್ಮ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡೋದ್ರಿಂದ ಬೃಹಸ್ಪತಿಯ ವರ್ಷ ಬದಲಾವಣೆ ಅಂತ ಕರೀತಾರೆ. ಗಣಿತದ ಪ್ರಕಾರ ಬೃಹಸ್ಪತ್ಯ ಸಂವತ್ಸರ ಅಂತ ಬರ್ತದೆ. ಬೃಹಸ್ಪತಿಯು ಒಂದು ವರ್ಷದಿಂದ 13 ತಿಂಗಳಿಗೆ ಸಾಮಾನ್ಯವಾಗಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗೆ ಬೃಹಸ್ಪತ್ಯ ವರ್ಷವೂ ಈ ಸಂವತ್ಸರದಲ್ಲಿ ಬದಲಾವಣೆ ಆಗ್ತದೆ. ಶನಿಯೂ ಕೂಡ ಬದಲಾವಣೆ ಆಗೋದ್ರಿಂದ ಶನಿಯಿಂದ ಆಗುವಂತಹ ಸಂವತ್ಸರದಲ್ಲಿ ಬದಲಾವಣೆ ಆಗ್ತದೆ. ರಾಹು ಕೇತುಗಳು ಬದಲಾವಣೆ ಈ ಸಂವತ್ಸರದ ವಿಶೇಷತೆ. ಸುಮಾರು 18 ತಿಂಗಳು ಒಂದು ರಾಶಿಯಲ್ಲಿ ಇರ್ತಾರೆ. ಆ ಬದಲಾವಣೆ ಇದೇ ಸಂವತ್ಸರದಲ್ಲಿ ಬರ್ತಾರೆ. ಅಲ್ಲದೆ ಈ ಸಂವತ್ಸರದಲ್ಲಿ ನಮ್ಮ ಭಾಗದಲ್ಲಿ ಯಾವುದೇ ಗ್ರಹಣಗಳು ಕಾಣಿಸೋದಿಲ್ಲ. ಕರ್ನಾಟಕದಲ್ಲಿ ಬೆಂಗಳೂರಿನ ಆಚೆ ಭಾಗ, ಬೆಂಗಳೂರು ಅದೇ ರೇಖೆಯ ಮೇಲೆ, ಮೋಕ್ಷ ರೇಖೆಯ ಮೇಲೆ ಬರ್ತದೆ. ಅಕ್ಟೋಬರ್ದಲ್ಲಿ ಒಂದು ಗ್ರಹಣ ಆಗ್ತದೆ, ಗ್ರಸ್ತೋದಿತ ಗ್ರಹಣ ಆಗ್ತದೆ. ಇನ್ನು ಉಳಿದಂತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಗ್ರಹಣ ಕಾಣಿಸೋದಿಲ್ಲ. ಗ್ರಹಣ ಅತ್ಯಂತ ಅಲ್ಪ ಪ್ರಮಾಣದಿರೋದ್ರಿಂದ ಬಹಳ ದೊಡ್ಡ ಪ್ರಮಾಣದ ಗ್ರಹಣ ಆಗಲಿ ಅಥವಾ ಅದರಿಂದ ಆಗುವಂಥ ದೋಷಗಳು ಇತ್ಯಾದಿಗಳು ಏನೂ ಇಲ್ಲ. ಗ್ರಹಣಗಳು ಈ ಭಾಗದಲ್ಲಿ ಕಾಣಿಸೋದಿಲ್ಲ. ಸ್ವಲ್ಪ ಮಟ್ಟಿಗೆ ಕಂಡು ಬರುತ್ತೆ, ಸ್ವಲ್ಪ ಮಟ್ಟಿಗೆ ಕಂಡು ಬರ್ತದೆ. ನಂತರದಲ್ಲಿ ಈ ಸಂವತ್ಸರದಲ್ಲಿ ಬೇರೆ ಯಾವ ಗ್ರಹಣಗಳಿಲ್ಲ. ಇನ್ನು ನಮಗೆ ಕಾಣದೇ ಇರುವಂತಹ ಭಾಗದಲ್ಲಿ ಗ್ರಹಣಗಳು ಸಂಭವಿಸ್ತಾನೆ ಇರ್ತದೆ. ಅದಕ್ಕೆ ಸಂಬಂಧಪಟ್ಟಾಗಿ ಯಾವ ಆಚರಣೆಗಳು ಇಲ್ಲ. ಆಚಾರ್ಯರೇ, ನೀವು ಗಣಿತದ ಬಗ್ಗೆ ಹೇಳ್ತಾ ಇದ್ರಿ. ವೈಜ್ಞಾನಿಕವಾಗಿ ನಾವು ವಿಚಾರ ಮಾಡಿದಾಗ ಈ ಒಂದು ಪಂಚಾಂಗ ಗಣಿತದ ಮಹತ್ವ ಏನು? ಪಂಚಾಂಗ ಗ್ರಹಗಳು, ನಕ್ಷತ್ರಗಳು ಇವನ್ನ ಆಧರಿಸಿ ಮಾಡುವಂತಹ ಗಣಿತ, ಅದಕ್ಕೆ ಖಗೋಳಶಾಸ್ತ್ರ. ಇವತ್ತು ವೈಜ್ಞಾನಿಕವಾಗಿ ಖಗೋಳಶಾಸ್ತ್ರದ ಬಗ್ಗೆ ಬಹಳಷ್ಟು ಚಿಂತನೆ, ಬಹಳಷ್ಟು ಅಧ್ಯಯನ ನಡೀತಾ ಇದೆ. ಆದರೆ ಕೇವಲ ಇಂದಿನ ಕೊಡುಗೆ ಅಲ್ಲ, ಈ ಹಿಂದೆ ಸಾವಿರಾರು ವರ್ಷಗಳಿಂದ ಭಾರತೀಯರ ಕೊಡುಗೆ ಬಹಳಷ್ಟಿದೆ. ಹೌದು. ಭಾಸ್ಕರಾಚಾರ್ಯರು, ಆರ್ಯಭಟ್ಟರು, ಆನಂತರ ಭಟ್ಟೋತ್ಪಲ, ವರಾಹಮೀರ, ರಾಮಾನುಜಮ್ಮರು ಮೊದಲಾದ ಅನೇಕ ಮಹನೀಯರು ಪಂಚಾಂಗಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಗಣಿತದ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ಈ ಮಹನೀಯರ ಕೊಡುಗೆಗಳಿಂದಾಗಿ ಖಗೋಳಶಾಸ್ತ್ರ 5,000 ವರ್ಷಗಳ ಹಿಂದೆ ಇದ್ದಂತಹ ಕಾಲಗಣನೆ ಏನಿದೆ ಇವತ್ತಿಗೂ ಕೂಡ ಹಾಗೇ ಇದೆ. ವೈಜ್ಞಾನಿಕವಾಗಿಯೂ ಅದು ಸತ್ಯವಾಗಿಯೇ ಇದೆ. ಇಂತಹ ಮಹನೀಯರ ಕೊಡುಗೆಯಿಂದಾಗಿ ಪಂಚಾಂಗಗಳು ಹೊರಬರ್ತವೆ. ಆಚಾರ್ಯರೇ, ಇಷ್ಟೊತ್ತಿನವರೆಗೂ ನಮ್ಮ ಕೇಳುಗರಿಗೆಲ್ಲ ಈ ಒಂದು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಪಂಚಾಂಗದ ಬಗ್ಗೆ, ಅದನ್ನು ಯಾಕೆ ಪಠನೆ ಮಾಡಬೇಕು, ಅದರಲ್ಲಿ ಏನು ವಿಶೇಷತೆ ಇರುತ್ತೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಇದಕ್ಕೋಸ್ಕರ ನಮ್ಮ ಕೇಳಿ ಧ್ವನಿಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಜನಾ ಸಮಸ್ತ ಸುಖಿನೋ ಭವಂತು. ಎಲ್ಲರೂ ಶುಭವಾಗಿ. ತುಂಬ ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ. ಆತ್ಮೀಯ ಕೇಳುಗರೆ, ಇದುವರೆಗೆ ಮೂಲತಃ ಬಿಜಾಪುರದವರಾದ ಗುರುರಾಜ್ ಆಚಾರ್ಯ ಹೆರಕಲ್ ಅವರಿಂದ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಪಂಚಾಂಗವನ್ನು ಏಕೆ ಪಠನೆ ಮಾಡಬೇಕು, ಅದರ ವಿಶೇಷತೆ ಏನು, ಹಾಗೆಯೇ ಪಂಚಾಂಗ ಗಣಿತದ ಬಗ್ಗೆನೂ ಕೂಡ ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ನೀಡಿದರು. ಕೇಳಿದರೆ, ಈ ಯುಗಾದಿ ಹಬ್ಬ ತಮಗೆಲ್ಲ ವರ್ಷಪೂರ್ತಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷವನ್ನು ತರಲಿ ಅಂತ ನಮ್ಮ KLE ಧ್ವನಿಯ ಪರವಾಗಿ ತಮಗೆ ಹಾರೈಸ್ತಾ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಕೇಳುಗರಿಗೆಲ್ಲ ವಂದನೆಗಳು. ನೀವು ಕೇಳ್ತಾ ಇದ್ದೀರಿ BVB 90.4 FM ಕಂಪನಾಂಕಗಳಲ್ಲಿ KLE ಧ್ವನಿ, ಸಮಾಜದ ಸಮೃದ್ಧಿಗಾಗಿ.